Day 2 ಆಫ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ಇದರಲ್ಲಿ ನಾನು ಶಿ, ಹಿ, ಇಟ್, ದೇ, ಯು, ವಿ ಈ ಪದಗಳ ಯೂಸೇಜನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸಸೈಸ್ ಜೊತೆಗೆ. ಇದನ್ನು ಯಾವ ರೀತಿ ನಾವು ಯೂಸ್ ಮಾಡೋದು, ಈ ಪದಗಳನ್ನು ಯಾವ ಸಿಚುವೇಶನ್ಸಲ್ಲಿ ಯಾವ ರೂಲ್ಸ್ ಫಾಲೋ ಮಾಡಿಕೊಂಡು ಯೂಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಶಿ. ಶಿ ಅಂದರೆ ಏನು? ಇವಳು. ಇದನ್ನು ನಾವು ತುಂಬ ಜನ ಮಿಸ್ಟೇಕ್ ಮಾಡ್ತೀರಿ. ಸೊ ಶಿ ಈಸ್ ಗೋಯಿಂಗ್, ಶಿ ವಾಸ್ ಗೋಯಿಂಗ್ ಆ ಥರ ಎಲ್ಲ ಯೂಸ್ ಮಾಡ್ತೀರಿ. ಸೊ ಶಿ ವಾಸ್ ಗೋಯಿಂಗ್ ಅಂತಂದ್ರೂ ಕರೆಕ್ಟೇ, ಬಟ್ ಯಾವ ಟೈಮಲ್ಲಿ ಯೂಸ್ ಮಾಡೋದು ಅನ್ನೋದನ್ನು ನಮ್ಗೆ ಗೊತ್ತಿರೋಲ್ಲ. ಸೊ ಫಸ್ಟ್ ಬಂದು ಶಿ ಅಂದರೆ ಕನ್ನಡದಲ್ಲಿ ಇವಳು. ಓಕೆ, ಶಿ, ಹಿ. ಹಿ ಅಂದರೆ ಇವನು, ಇಟ್ ಅಂದರೆ ಇದು. ಓಕೆನಾ? ಸೊ ಈ ಮೂರು ಪದಗಳಿಗೆ ನಾವು ಇಸ್ ಅಂತ ಯೂಸ್ ಮಾಡಬೇಕು. ಯಾವಾಗ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಏನು? ಈಗ ಈ ಪ್ರೆಸೆಂಟಲ್ಲಿ ಐ ಆಮ್ ಟೀಚಿಂಗ್ ಯು. ಓಕೆ, ನೀವೇನು ಹೇಳ್ತೀರಾ? ಶಿ ಈಸ್ ಟೀಚಿಂಗ್ ಮೀ ಸ್ಪೋಕನ್ ಇಂಗ್ಲಿಷ್. ನೀವು ಅಲ್ಲಿ ಕುತ್ಕೊಂಡು ಏನು ಹೇಳಬೇಕು? ಐ ಆಮ್ ಲಿಸನಿಂಗ್ ಟು ಹರ್ ವಿಡಿಯೋ. ಓಕೆ, ಸೊ ಈ ರೀತಿ ನಾವು ಸೆಂಟೆನ್ಸಸ್ನ ಫ್ರೇಮ್ ಮಾಡಬೇಕು. ಕ್ಲಾರಿಟಿ ಇರಬೇಕು ನಿಮಗೆ, ಏನು ಮಾತಾಡ್ತಾ ಇದ್ದೀರಿ, ಯಾವ ಸಿಚುವೇಶನಲ್ಲಿ ಏನು ಯೂಸ್ ಮಾಡಬೇಕು, ಯಾವ ಸೆಂಟೆನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಿಮಗೆ ಕ್ಲಾರಿಟಿ ಇದ್ದರೆ ಸಾಕು. ನಾನು ಈಗ ಹೇಳೋದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬಾಯಿ ಬಿಟ್ಟು ಓಪನ್ ಮಾಡಿ ಬಾಯಿ ಬಿಟ್ಟು ನೀವು ಅದು ಸೆಂಟೆನ್ಸ್ನ ಹೇಳಬೇಕು, ಆಗ ನಿಮಗೆ ಇಂಗ್ಲಿಷ್ ಬರುತ್ತೆ. ಸೊ ಶಿ, ಹಿ, ಇಟ್ ಇವೆಲ್ಲವೂ ಸಿಂಗುಲರ್ ಅಲ್ವಾ? ಶಿ ಅನ್ನೋದನ್ನು ಒಂದೇ ಪರ್ಸನ್, ಅವಳ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ಹಿ ಅನ್ನೋದು ಒನ್ ಪರ್ಸನ್, ಇಟ್ ಅನ್ನೋದನ್ನು ಒನ್ ಪರ್ಸನ್. ಸೊ ಈ ಎಲ್ಲ ಸಿಂಗುಲರ್ ನೌನ್ಸ್ಗೆ ನಾವು ಪ್ರನೌನ್ಸ್ಗೆ ನಾವು ಇಸ್ ಅಂತ ಯೂಸ್ ಮಾಡಬೇಕು. ಯಾವಾಗ ಇಲ್ಲಿ ಏನಾದರೂ ನಡೀತಾ ಇದ್ದರೆ, ಏನಾದರೂ ಆ್ಯಕ್ಷನ್ ನಡೀತಾ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳುವಾಗ ನಾವು ಇಸ್ ಅಂತ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂದರೆ ಸ್ಟೇಟ್ ಆರ್ ಕಂಡೀಷನ್. ರಿಪೀಟೆಡ್ ಆಗಿ ಏನಾದರೂ ಒಂದು ಆಗ್ತಿದೆ, ಓಕೆ, ರಿಪೀಟೆಡ್ ಆಗಿ ಯಾರಾದರೂ ಒಂದೇ ವರ್ಬ್ನ, ಒಂದೇ ಆ್ಯಕ್ಷನ್ ವರ್ಡ್ನ ಪದೇ ಪದೇ ಡೈಲಿ ಮಾಡ್ತಿದ್ದಾರೆ ಅನ್ನೋವಾಗ ನಾವು ಯೂಸ್ ಮಾಡಬೇಕು. ದೆನ್ ಸ್ಟೇಟ್, ಯಾವ ಸ್ಟೇಟಲ್ಲಿ ಆ ಪೊಸಿಷನ್ ಇದೆ ಅದನ್ನು ಮೆನ್ಷನ್ ಮಾಡುವಾಗ ಕೂಡ ಇಸ್ ಅನ್ನು ಯೂಸ್ ಮಾಡಬೇಕು. ಯಾವಾಗ? ಶಿ, ಹಿ, ಇಟ್ ಈ ಸಬ್ಜೆಕ್ಟ್ನ ಯೂಸ್ ಮಾಡಿಕೊಂಡು ಸಬ್ಜೆಕ್ಟ್ ಪಕ್ಕದಲ್ಲಿ ಇಸ್ ಬರಬೇಕು. ಓಕೆನಾ? ಆ್ಯಂಡ್ ದೆನ್ ಯಾವ ವರ್ಬ್ ನಡೀತಿದೆ ಅದು ಬರುತ್ತೆ. ಇಲ್ಲಿ ಯಾವುದು ಸಬ್ಜೆಕ್ಟ್? ಹಿ. ದೆನ್ ಏನು ಬರುತ್ತೆ? ಇಸ್ ಬರುತ್ತೆ. ಓಕೆನಾ? ಹಿ ಇದು ಬಂದು ಸಿಂಗುಲರ್, ಇಸ್ ಬಂದು ನಾವು ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು, ಇಟ್ ಈಸ್ ಅ ಸ್ಟೇಟ್, ಇಟ್ ಈಸ್ ಮೆನ್ಷನಿಂಗ್ ಅ ಸ್ಟೇಟ್ ಆರ್ ಕಂಡೀಷನ್. ನೆಕ್ಸ್ಟ್ ವರ್ಕಿಂಗ್ ಬಂದು ವರ್ಬ್. ಸೊ ಸಬ್ಜೆಕ್ಟ್ ಪ್ಲಸ್ ಇಸ್ ಪ್ಲಸ್ ವರ್ಬ್, ING ಫಾರ್ಮ್. ಓಕೆ, ಸೊ ಇದನ್ನ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನಾವು ಯೂಸ್ ಮಾಡಬೇಕು. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ಈಗ ಏನಾದರೂ ನಡೀತಿದೆ. ಐ ಆಮ್ ಟೀಚಿಂಗ್ ಯು ಇಂಗ್ಲಿಷ್. ಟೀಚಿಂಗ್ ಈಸ್ ಅ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆಫ್ ಟೀಚ್. ಓಕೆ, ವಿಲ್ ಸಿ ಟೆನ್ಸಸ್ ಬಂದು ಪೂರ್ತಿಯಾಗಿ ನಾನು ಒಂದು ಲೆಸನಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆನಾ? ಸೊ ಹಿ ಈಸ್ ವರ್ಕಿಂಗ್, ಅವನು ಕೆಲಸ ಮಾಡ್ತಿದ್ದಾನೆ. ಅದನ್ನು ನಾನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀನಿ? ಹಿ ಈಸ್ ವರ್ಕಿಂಗ್. ಹಿ ಆರ್ ವರ್ಕಿಂಗ್. ನೋ, ಇಟ್ಸ್ ರಾಂಗ್. ಓಕೆ, ಹಿ ಈಸ್ ವರ್ಕಿಂಗ್. ಶಿ ಈಸ್ ನಾಟ್ ಕಮಿಂಗ್ ಟುಡೇ. ಓಕೆ, ಇಲ್ಲಿ ಬಂದು ನಾನು ಇನ್ನೂ ಸ್ವಲ್ಪ ಇದೇ ಥರ 3 letters 3 words ಯೂಸ್ ಮಾಡ್ಕೊಂಡು ಒಂದು ಸೆಂಟೆನ್ಸ್ ಮಾಡ್ತಿಲ್ಲ. ಐ ಆಮ್ ಜಸ್ಟ್ ಎಲಾಬ್ರೇಟಿಂಗ್ ಇಟ್.
ಓಕೆ, ಶಿ is not coming today, ing ಫಾರ್ಮ್ ಇಂದ. ಓಕೆ, ಈ ಥರ ನಾವು ಸೆಂಟೆನ್ಸ್ ಫ್ರೇಮ್ ಮಾಡೋದು. ಶಿ ಈಸ್ ನಾಟ್ ಕಮಿಂಗ್ ಟುಡೇ, ಅವಳು ಇವತ್ತು ಬರ್ತಿಲ್ಲ. ಇಟ್ ಈಸ್ ಅ ಟೈಗರ್, ಇಲ್ಲಿ ಸ್ಟೇಟ್ ಹೇಳ್ತಾ ಇದ್ದೀನಿ ನಾನು. ಇಟ್ ಈಸ್ ಸಿಂಗುಲರ್, ಈಸ್ ಅ ಟೈಗರ್. ಓಕೆ, ಅರ್ಥ ಆಯ್ತಾ ನಿಮಗೆ? ಓಕೆ, ಲೆಟ್ಸ್ ಮೂವ್ ಟು ಆರ್ ದೇ ದೇ ವಿ ಯು. ಅದು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ವಿಲ್ ಸಿ ಕ್ವೆಶ್ಚನಿಂಗ್ ಫಾರ್ಮ್ಸ್. ಈಗ ಶಿ, ಹಿ, ಇಟ್ ಕ್ವೆಶ್ಚನಿಂಗ್ ಹೆಂಗೆ ಮಾಡೋದು? ಇಸ್ನ ಯೂಸ್ ಮಾಡಿಕೊಂಡು ಇಸ್ನ ಯಾವಾಗ ಕ್ವೆಶ್ಚನ್ ಮಾಡುವಾಗ ಪ್ಲೇಸ್ ಮಾಡೋದು ಅದನ್ನು ನೋಡೋಣ. ಸಿ, ಆಗಲೇ ನಾವು ಶಿ ಈಸ್ ಯೋರ್ ಬ್ರದರ್, ಶಿ ಈಸ್ ಟೀಚಿಂಗ್ ಇಂಗ್ಲಿಷ್ ಆ ಥರ ಸೆಂಟೆನ್ಸ್ ನೋಡಿದ್ರಿ. ಈಗ ನೋಡಿ, ಇಸ್ ಹಿ ಯೋರ್ ಬ್ರದರ್, ಇಲ್ಲಿ ನಾನು ಫಸ್ಟೇನೆ ಇಸ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ದೆನ್ ಸಬ್ಜೆಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಫಸ್ಟ್ ಇಸ್ನ ಯೂಸ್ ಮಾಡ್ತಾ ಇದ್ದೀನಿ ಪ್ಲಸ್ ಸಬ್ಜೆಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ, ದೆನ್ ಅದರ್ ಥಿಂಗ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇಸ್ ಹಿ ಯೋರ್ ಬ್ರದರ್ ಈ ಥರನೂ ಕ್ವೆಶ್ಚನ್ ಕೇಳ್ಬೋದು, ಅಥವಾ ಹಿ ಈಸ್ ಯೋರ್ ಬ್ರದರ್ ಆ ಥರನೂ ಕೇಳ್ಬೋದು. ಓಕೆ, ಇಸ್ ಇಟ್ ಯೋರ್ಸ್, ಇದು ನಿಂದ. ಇಸ್ ಇಟ್ ನೆಸೆಸರಿ ಫಾರ್ ಯು, ಓಕೆ, ಈ ಥರ ಕೇಳ್ಬೋದು. ಜಸ್ಟ್ ನಾವು ಇಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಸೆಂಟೆನ್ಸ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ನೆಗೆಟಿವ್. ಅದೇ ರೀತಿ ನೆಗೆಟಿವ್ ಅಂದರೆ ಏನು? ನಾಟ್. ಯಾವಾಗಲೂ ನಮಗೆ ನೆಗೆಟಿವ್ ಅಂದರೆ ನಾಟ್. ಯಾವುದೇ ಒಂದು ಒಪ್ಕೊಳ್ದೆ ಇರೋ ಕಾರ್ಯನ ನಾಟ್ ಅಂತ ಹೇಳ್ತೀರಿ. ಇಂಗ್ಲೀಷಲ್ಲೂ ಇದನ್ನು ನಾಟ್ ಅಂದರೆ ನೆಗೆಟಿವ್ ಫಾರ್ಮ್ ಅಂತ ಕರಿತೀರಿ. ಶಿ ಈಸ್ ನಾಟ್ ಯೋರ್ ಸಿಸ್ಟರ್, ಐ ಆಮ್ ನಾಟ್. ಸೊ ಇದು ನೆಗೆಟಿವ್. ಓಕೆ, ಹಿ ಈಸ್ ನಾಟ್ ಬಾದರ್ಡ್ ಅಬೌಟ್ ಯು, ಅವನು ನಿನ್ನ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ, ನಿನ್ನ ಬಗ್ಗೆ ಕೇರೇ ಮಾಡ್ತಿಲ್ಲ. ಸೊ ಇಟ್ ಈಸ್ ನಾಟ್ ಈಟಿಂಗ್ ಫುಡ್, ಇಲ್ಲಿ ಕೂಡ ಇಸ್ ಬಂತು. ಓಕೆ, ಸೊ ಈ ರೀತಿ ನಾವು ಈ ಕ್ವೆಶ್ಚನಿಂಗ್ ಫಾರ್ಮ್ಸ್ನ ಯೂಸ್ ಮಾಡ್ಬೋದು. ಇಸ್ನ ಯೂಸ್ ಮಾಡಿಕೊಂಡು, ದೆನ್ ಹಿ, ಶಿ, ಇಟ್ ಯೂಸ್ ಮಾಡಿಕೊಂಡು, ಸಿಂಗುಲರ್ ಪ್ರೊನೌನ್ಸ್ನ ಯೂಸ್ ಮಾಡಿಕೊಂಡು, ಇಸ್ನ ಯೂಸ್ ಮಾಡಿಕೊಂಡು ನೆಗೆಟಿವ್ ಫಾರ್ಮಲ್ಲಿ ಸೆಂಟೆನ್ಸಸ್ ಕೂಡ ಫಾರ್ಮ್ ಮಾಡ್ಬೋದು. ದಟ್ಸ್ ಆಲ್. ಇವೆಲ್ಲವನ್ನು ನೀವು ಪೌಸ್ ಮಾಡಿ ಯೋಚನೆ ಮಾಡಿ ನೋಡಿ, ಅದರ ಮೀನಿಂಗನ್ನು ನೀವು ತಿಳ್ಕೊಳ್ಳಿ. ಆ್ಯಂಡ್ ದೆನ್ ನೀವು ಇದನ್ನು ಓದಿ ಯಾವ ಥರ ನಾನು ಮಾತಾಡ್ಬೋದು, ಯಾವುದೇ ಒಂದು ಸಿಚುವೇಶನ್ಸ್ ಬಂದಾಗ ಯಾವ ರೀತಿ ನಾನು ಮಾತಾಡ್ಬೋದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಆ್ಯಂಡ್ ದೆನ್ ಮಾತಾಡಿ. ಯಾರು ಇಲ್ದಿರೋ ಪ್ಲೇಸಲ್ಲೂ ಹೋಗಿ ಕೂಡ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ಇಟ್ಸ್ ನಾಟ್ ಮೆಂಟ್ ದಟ್ ಯು ಹ್ಯಾವ್ ಟು ಸ್ಪೀಕ್ ಇನ್ ಅ ಪಾಪ್ಯುಲೇಟೆಡ್ ಸೊಸೈಟಿ ಆರ್ ಪಾಪ್ಯುಲೇಟೆಡ್ ಪ್ಲೇಸ್. ನೀವು ಹೋಗಿ ಸಪ್ರೇಟಾಗಿ ಕೂತ್ಕೊಂಡು ನಾನು ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು, ಫಸ್ಟ್ ನಿಮಗೋಸ್ಕರ ನೀವು ಮಾತಾಡ್ಕೊಳ್ಳಿ, ದೆನ್ ಯು ಕ್ಯಾನ್ ಗೋ ಅಂಡ್ ಸ್ಪೀಕ್ ಟು ಅದರ್ ಪೀಪಲ್. ಸೊ ನಿಮಗೆ ಸಪೋರ್ಟ್ ಮಾಡೋರ ಜೊತೆನೂ ಮಾತಾಡಿಕೊಂಡು ಮಿಸ್ಟೇಕ್ ಆದ್ರೂ ಪರವಾಗಿಲ್ಲ, ಯು ಹ್ಯಾವ್ ಟು ಸ್ಪೀಕ್. ಓಕೆ, ನೀವು ಯಾವಾಗ ಬಾಯ್ಬಿಟ್ಟು ಮಾತಾಡ್ತಿರೋ ಆಗ ಸ್ಪೋಕನ್ ಇಂಗ್ಲೀಷ್ ಬರೋದು. ಅದರ್ವೈಸ್ ನೀವು ನಾನು ತಿಳ್ಕೊಬೋದು, ವೀಡಿಯೋಸ್ ನೋಡಿ ತಿಳ್ಕೊಂಡು ಮಾತಾಡ್ಬೋದು ಅಂದರೆ ಇಟ್ ವೋಂಟ್ ಹ್ಯಾಪನ್. ಸೊ ನೀವು ಮಾತಾಡಿ ಪ್ರಾಕ್ಟೀಸ್ ಮಾಡಬೇಕು. ದೇ, ವಿ, ಯು ಇದನ್ನು ಯೂಸ್ ಮಾಡಿಕೊಂಡು, ಈ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಆರ್ ಹೇಗೆ ಬರುತ್ತೆ, ಹೇಗೆ ಈ ಸೆಂಟೆನ್ಸ್ನ ಫ್ರೇಮ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಸ್ಪೋಕನ್ ಇಂಗ್ಲೀಷಲ್ಲಿ ಹಿ, ಶಿ, ಇಟ್ ಆ್ಯಂಡ್ ದೆನ್ ನಾವು ನೇಮ್ಸ್ ಮೂಲಕ ಒಬ್ಬರು ಏನು ಆ್ಯಕ್ಷನ್ ಮಾಡ್ತಿದ್ದಾರೆ, ಏನು
ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಮೆನ್ಷನ್ ಮಾಡೋದಕ್ಕೆ ಇದನ್ನೇ ಪಾಪ್ಯುಲರ್ ಆಗಿ ನಾವು ಯೂಸ್ ಮಾಡೋದು. ಈ ಬೇಸಿಕ್ ವರ್ಡ್ಸ್ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು, ನಮಗೆ ಸ್ಪೋಕನ್ ಇಂಗ್ಲೀಷ್ ಈಸಿಯಾಗೇ ಆಗಿಬಿಡುತ್ತೆ, ಈಸಿಯಾಗಿ ಬರುತ್ತೆ. ಸೊ ದೇ ಅಂದರೆ ಏನು? ಇಟ್ಸ್ ಪ್ಲೂರಲ್ ಫಾರ್ಮ್. ಪ್ಲೂರಲ್ ಫಾರ್ಮ್ ಅಂದರೆ ಏನಂತ ಹೇಳಿದ್ದೀನಿ? ಸೊ ಪ್ಲೂರಲ್ ಫಾರ್ಮ್ ಅಂದರೆ ಮೆನಿ. ಓಕೆ, ಮೆನಿ ಥಿಂಗ್ಸ್, ಮೆನಿ ಆಬ್ಜೆಕ್ಟ್ಸ್. ಓಕೆ, ಸೊ ಈಗ ನಾವು ಯಾವುದೇ ಒಂದು ಪ್ಲೂರಲ್ ಫಾರ್ಮ್ಸಲ್ಲಿ ಅದನ್ನು ನಾವು ಒಂದು ಆ್ಯಕ್ಷನ್ನ ಮೆನ್ಷನ್ ಮಾಡ್ತಿದ್ದೀರಿ ಅನ್ನೋವಾಗ ಆರನ್ನು ಯೂಸ್ ಮಾಡಬೇಕು. ಸೊ ಈಸಿಯಾಗಿ ಹೇಳಬೇಕು ಅಂದರೆ ದೇ, ವಿ, ಯು ಇದಕ್ಕೆಲ್ಲನೂ ಆರ್ನೇ ಯೂಸ್ ಮಾಡಬೇಕು. ಓಕೆ, ದೇ ಈಸ್ ಗೋಯಿಂಗ್, ನೋ, ಇಟ್ಸ್ ರಾಂಗ್. ವಿ ಈಸ್ ಗೋಯಿಂಗ್, ನೋ. ಏನು ಹೇಳಿದ್ದೀನಿ? ಸಿಂಗುಲರ್ ನೌನ್ ಬಂದಾಗ ಸಿಂಗುಲರ್ ಪ್ರನೌನ್ನ ಯೂಸ್ ಮಾಡುವಾಗ ಶಿ ಈಸ್ ಗೋಯಿಂಗ್, ವಿ ಆರ್ ಗೋಯಿಂಗ್, ಇಟ್ ಇಸ್ ಗೋಯಿಂಗ್. ಸೊ ಆ ಥರ ಯೂಸ್ ಮಾಡಬೇಕು. ಓಕೆನಾ? ಸೊ ದೇ, ವಿ, ಯು, ಇದು ಯು ಬಂದು ಸಿಂಗುಲರ್ಗೂ ಫಾರ್ಮ್ ಬರುತ್ತೆ. ಓಕೆ, ಗ್ರೂಪ್ ಆಫ್ ಪೀಪಲ್ ಇದ್ರೇನು ಯು ಪೀಪಲ್ ಆರ್, ಯು ಆರ್. ಸೊ ಆ ಥರ ನಾವು ಯೂಸ್ ಮಾಡ್ಬೋದು. ಸೊ ದೇ, ವಿ, ಯು ಇದಕ್ಕೆ ನಾವು ಆರ್ ಫಾರ್ಮ್ಸ್ನೇ ಯೂಸ್ ಮಾಡಬೇಕು. ಯಾವಾಗ? ಪ್ರೆಸೆಂಟ್ ಟೆನ್ಸಲ್ಲಿ. ಪ್ರೆಸೆಂಟಾಗಿ ವಿ ಆರ್ ಲರ್ನಿಂಗ್ ಇಂಗ್ಲಿಷ್. ಓಕೆ, ವಿ ಆರ್ ಲರ್ನಿಂಗ್ ಇಂಗ್ಲಿಷ್. ನಾವೆಲ್ಲರೂ ಇಂಗ್ಲಿಷ್ ಲರ್ನ್ ಮಾಡ್ಕೋತಾ ಇದ್ದೀರಿ. ಈ ಸ್ಟೇಟ್ಮೆಂಟ್ನ ನಾನು ಹೇಳೋದಕ್ಕೆ, ಈ ಸ್ಟೇಟ್ ಆಫ್ ಸೆಂಟೆನ್ಸ್ನ ಹೇಳೋಕ್ಕೆ, ಈ ಸ್ಟೇಟ್ ಆಫ್ ಆ್ಯಕ್ಷನ್ನ ನಾನು ನಿಮಗೆ ಕನ್ವರ್ಸ್ ಮಾಡೋದಕ್ಕೆ ಐ ಆಮ್ ಯೂಸಿಂಗ್ ವಿ ಆರ್ ಲರ್ನಿಂಗ್ ಇಂಗ್ಲಿಷ್. ಐ ಆಮ್ ಟೀಚಿಂಗ್ ಯು ಇಂಗ್ಲಿಷ್. ನೀವು ಹೇಳ್ಬೋದು ಶಿ ಈಸ್ ಟೀಚಿಂಗ್ ಮೀ ಇಂಗ್ಲಿಷ್. ದಟ್ ಇಸ್ ಸಿಂಗುಲರ್. ಪ್ಲೂರಲ್ ಫಾರ್ಮ್ಸಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ ಏನಾದರೂ ಮಾಡ್ತಾ ಇದ್ದಾರೆ, ಆ್ಯಕ್ಷನ್ ಮಾಡ್ತಾ ಇದ್ದಾರೆ, ದೇ ಆರ್ ಲಿಸನಿಂಗ್ ಟು ಮೀ ಅಂತ ನಾನು ಹೇಳ್ತಿದ್ದೀನಿ. ಸಿ, ದೇ ಆರ್ ಲಿಸನಿಂಗ್ ಟು ಮೀ. ಓಕೆ, ಸೊ ಈ ಥರ ನಾವು ಯೂಸ್ ಮಾಡಬೇಕು. ದೇ ಆರ್, ವಿ ಆರ್, ಯು ಆರ್. ಓಕೆ, ಪ್ರೆಸೆಂಟ್ ಟೆನ್ಸಲ್ಲಿ ಈಗ ಏನು ನಡೀತಿದೆ ಅದನ್ನು ಮೆನ್ಷನ್ ಮಾಡೋದಕ್ಕೆ ನಾನು ಪ್ರೆಸೆಂಟ್ ಟೆನ್ಸ್ ಅಂತ ಕರಿತಾ ಇದ್ದೀನಿ. ಸ್ಟೇಟ್ ಆರ್ ಕಂಡೀಷನ್, ಏನೇ ಕಂಡೀಷನ್ ಆರ್ ಸ್ಟೇಟ್ ಇದ್ದರೆ ನಾನು ಅದನ್ನು ಮೆನ್ಷನ್ ಮಾಡೋದಕ್ಕೆ ಈ ಫಾರ್ಮ್ಸ್ ಆಫ್ ಸೆಂಟೆನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ ಸೆಂಟೆನ್ಸ್ ನೋಡೋಣ. ದೇ ಆರ್ ಡಾಕ್ಟರ್ಸ್. ದೇ ಆರ್ ಡಾಕ್ಟರ್ಸ್. ವಿ ಆರ್ ಹಿಯರ್. ನಾವಿಲ್ಲೇ ಇದ್ದೀವಿ. ವಿ ಆರ್ ಹಿಯರ್ ಆಲ್ರೆಡಿ. ಸೊ ಇಟ್ ಗೋಸ್ ಆನ್. You are moving. You are moving. You is moving. No, it's wrong. You are moving. Okay? Questioning forms na ನೋಡೋಣ. ಯಾವ ರೀತಿ ನಾವು ಆರ್ನ ಯೂಸ್ ಮಾಡಿಕೊಂಡು ಕ್ವೆಶ್ಚನ್ ಮಾಡೋದು ಒಬ್ಬರನ್ನ ಅಂತ. ಆರ್ ದೇ ಡಾಕ್ಟರ್ಸ್? ಆರ್ ದೇ ಡಾಕ್ಟರ್ಸ್? ಎಸ್ನ ಏನಕ್ಕೆ ಯೂಸ್ ಮಾಡಿದ್ದೀನಿ? ಇಲ್ಲಿ ಪ್ಲೂರಲ್ ಫಾರ್ಮ್ಸ್. ಓಕೆ, ಆರ್ ದೇ ಡಾಕ್ಟರ್ಸ್? Are we bad? Are we bad? ನಾವು ಬ್ಯಾಡ್ ಆಗಿದ್ದೀರಾ? ನೋ. ಓಕೆ, ಸೊ ಈ ರೀತಿ ನಾವು ಕಲಿಬೋದು. ಆರ್, ಇಸ್ ಅನ್ನೋದು ದೇ, ವಿ, ಯು, ಹಿ, ಶಿ, ಇಟ್ಸ್ ಇದನ್ನು ಎಲ್ಲನೂ ಹೆಂಗೆ ಯೂಸ್ ಮಾಡಬೇಕು, ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಯಾವ ಥರ ಈ ಸೆಂಟೆನ್ಸ್ನ ಫ್ರೇಮ್ ಮಾಡೋದು, ಯೂಸ್ ಮಾಡೋದು ಅನ್ನೋದನ್ನು ನೋಡಿದ್ರಿ. ಸಾಕು. ಇದು ಡೇ 2 ಆಫ್ ಸ್ಪೋಕನ್ ಇಂಗ್ಲೀಷ್. ಇಷ್ಟು ಲರ್ನ್ ಮಾಡಿದ್ರೆ ಸಾಕು. ಒಂದು 15 ಮಿನಿಟ್ಸ್ ಆಫ್ ಟೈಮ್ನ ನೀವು ಸ್ಪೆಂಡ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಎಕ್ಸಾಂಪಲ್ ಸೆಂಟೆನ್ಸಸ್ನ ಅರ್ಥ ಮಾಡಿಕೊಂಡು ಯಾವಾಗ ಯೂಸ್ ಮಾಡೋದನ್ನು ಅರ್ಥ ಮಾಡಿಕೊಂಡು ನೀವು ಪೌಸ್ ಮಾಡಿ ಎಕ್ಸಸೈಸ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಮಾತಾಡಿ. ಅದನ್ನೇ ನಾನು ಹೇಳೋದು ನಿಮಗೆ. ಓಕೆ, ಲೆಟ್ಸ್ ಗೋ ಫಾರ್ ಅ ಗುಡ್. ನೆವರ್ ಸ್ಟಾಪ್ ಲರ್ನಿಂಗ್. Never stop growing. Subscribe for more. Thank you.